ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು KCET ಮ್ಯಾಥಮೆಟಿಕಲ್ ಸೈನ್ಸಸ್ ಪೇಪರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಕಾಂಪ್ಲೆಕ್ಸ್ ಅನಾಲಿಸಿಸು, ಅದರ ರಿಲೇಟೆಡ್ ಇರುವಂಥ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ದು ಕ್ವಶನ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಥರ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ನಿಮಗೆ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ ಆ್ಯಂಡ್ ಕಾನ್ಸೆಪ್ಟ್ ಕೂಡ ಈ ಒಂದು ಕ್ವಶನ್ಸ್ ಥ್ರೂ ನಿಮಗೆ ಕವರ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಟಾಪಿಕ್ಸ್ ಎಲ್ಲ ನಿಮಗೆ ಕವರ್ ಮಾಡ್ತೀನಿ. ಓಕೆ, ವೆರಿಫಿಕೇಷನ್ ಆಫ್ ಅನಾಲಿಟಿಸಿಟಿ ಆ್ಯಂಡ್ ಫೈಂಡಿಂಗ್ ಹಾರ್ಮೋನಿಕ್ ಕಾಂಜುಗೇಟ್ಸು ಆ್ಯಂಡ್ ಬಿಹೇವಿಯರ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಲೈಕ್ Z ಬಾರ್ ಆಗಿರ್ಬೋದು, mod Z² ಆಗಿರ್ಬೋದು, log Z ಆಗಿರ್ಬೋದು, sin Z ಆಗಿರ್ಬೋದು. ಓಕೆ, ಈ ಟೈಪ್ ಆಫ್ ಫಂಕ್ಷನ್ಸ್ದು ನಿಮಗೆ ಬಿಹೇವಿಯರ್ ಹೆಂಗೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇಂಪ್ಲಿಕೇಶನ್ಸ್ ಆಫ್ CR ಇಕ್ವೇಷನ್ಸ್ ಗೊತ್ತಾಗುತ್ತೆ ಆ್ಯಂಡ್ ರಿಲೇಷನ್ ಟು ಹಾರ್ಮೋನಿಕ್ ಫಂಕ್ಷನ್ ಗೊತ್ತಾಗುತ್ತೆ ಆ್ಯಂಡ್ ಲ್ಯಾಪ್ಲಾಸ್ ಇಕ್ವೇಷನ್ ಏನಂತ ಗೊತ್ತಾಗುತ್ತೆ. ಓಕೆ, ಇವೆಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ಆಫ್ ಕಾಂಪ್ಲೆಕ್ಸ್ ಫಂಕ್ಷನ್ ಅದು ಕೂಡ ನಿಮಗೆ ಈ ಒಂದು ಕ್ವಶನ್ಸ್ ಥ್ರೂ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಇಂಥ ವೀಡಿಯೋಸ್ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಿಮೈನಿಂಗ್ ಟಾಪಿಕ್ಸ್ ಇನ್ನು ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ರಿಮೈನಿಂಗ್ ನಮ್ಗೆ ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಇದೆ ಲೈಕ್ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಆಗಿರ್ಬೋದು. ಓಕೆ, ಈ ಟಾಪಿಕ್ ಸಿಂಗ್ಯುಲಾರಿಟೀಸ್ ಇದ್ರ ಮೇಲೆ ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಲೆಟ್ f of z is equal to u of x, y plus iota v of x, y be analytic in domain D. Which of the following is not necessarily true ಅಂತ ಕೇಳ್ತಾ ಇದ್ದಾನೆ. ಓಕೆ, ಇವಾಗ ನಮಗೆ ಇಂಪಾರ್ಟೆಂಟ್ ಫಂಕ್ಷನ್ ಅನ್ನೋದು ಅನಲೈಟಿಕ್ ಇನ್ ಡೊಮೈನ್ ಡಿ ಅಂತ ಕೊಟ್ಟಿದ್ದಾನೆ. ಓಕೆ, ಇವಾಗ ಸಮ್ ಇಂಪಾರ್ಟೆಂಟ್ ಟ್ರಿಕ್ಸ್ ಅನ್ನೋದು ನೆನಪಿಟ್ಕೊಳ್ಳಿ. ಓಕೆ, ಫಸ್ಟ್ ಎಫ್ ಈಸ್ ಅನಲೈಟಿಕ್ if f is analytic in a domain D, then ಇವೆಲ್ಲ ಪ್ರಾಪರ್ಟೀಸು ಸ್ಯಾಟಿಸ್ಫೈ ಮಾಡುತ್ತೆ. ಒಂದು, CR ಇಕ್ವೇಷನ್ಸ್ ಹೋಲ್ಡ್ ಮಾಡುತ್ತೆ. ಓಕೆ, ಅಂದರೆ CR ಇಕ್ವೇಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ. CR ಇಕ್ವೇಷನ್ಸ್ ನಥಿಂಗ್ ಬಟ್ ಇವಾಗ ಯು ವಿ ಇದೆಯಲ್ಲ, ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಬರೀತೀರಾ. ವಿತ್ ರೆಸ್ಪೆಕ್ಟ್ ಎಕ್ಸ್ ಬರೀತೀರಾ, ವಿತ್ ರೆಸ್ಪೆಕ್ಟ್ ವೈ, ಆ್ಯಂಡ್ ವಿಗೆ ವಿತ್ ರೆಸ್ಪೆಕ್ಟ್ ಎಕ್ಸ್, ವಿಗೆ ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ದೀರಾ. ಪಾರ್ಷಿಯಲ್ ಡೆರಿವೇಟಿವ್ಸ್ ಫೈಂಡ್ ಔಟ್ ಮಾಡ್ತೀರಾ. ಇವಾಗ ಈ CR ಇಕ್ವೇಷನ್ಸ್ ಹೆಂಗೆ ನೆನಪಿಟ್ಕೊಳ್ಳು, ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅದರಿಂದ ಇದ್ರಿಗೊಂದು ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ ಹೇಳಿದೆ ನೋಡಿ. ಏನಂದರೆ ಈ ಆರ್ಡ್ರಲ್ಲೇ ಬರ್ಕೊಳ್ಳಿ ಇವತ್ತು. ನೆಕ್ಸ್ಟ್ ಫಸ್ಟ್ದು ಲಾಸ್ಟ್ದು ಈಕ್ವಲ್ ಮಾಡ್ಕೊಳ್ಳಿ, UX = VY. ಓಕೆ, ನೆಕ್ಸ್ಟ್ ಮಿಡಲಲ್ಲಿ ಇದೆಯಲ್ಲ ಇವನ್ನ ಈಕ್ವಲ್ ಮಾಡಿ ಆ್ಯಂಡ್ ಯಾವುದೋ ಒಂದು ಸೈಡು ನೀವು ಮೈನಸ್ ಸೈನನ್ನು ತೊಗೊಳ್ಳಿ, ಸರಿ ಆಗುತ್ತೆ. ಓಕೆ, ನೀವು ಯಾವ ಸೈಡಾದರೂ ತೊಗೊಬೋದು. ಬೇಕಾದರೆ ನಾನು ಈ ಸೈಡ್ ತೊಗೊತೀನಿ ಅಂದರೆ ನೀವು ಬೇಕಾದರೆ ಮೈನಸ್ ಸೈನ್ ಈ ಸೈಡು ತೊಗೊಬೋದು, ನೋ ಪ್ರಾಬ್ಲಮ್. ಓಕೆ, ನೀವು ಯಾವ ಸೈಡಾದರೂ ತೊಗೊಳ್ಳಿ ಮೈನಸ್ ಸೈನ. ಓಕೆ, ಇವಾಗ CR ಇಕ್ವೇಷನ್ ಹೋಲ್ಡ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದರೆ, ಎಫ್ ಅನ್ನೋದೇನು ಅನಲೈಟಿಕ್. ಎಫ್ ಏನಾದರೂ ಅನಲೈಟಿಕ್ ಆದರೆ ಯು ಆ್ಯಂಡ್ we have continuous second order partial derivatives, partials. Okay, and satisfies Laplace equation ಅಂದರೆ del square u equal to 0 and del square v is equal to 0. ಓಕೆ, ಇವೆರಡು ಏನಾದರೂ ಸ್ಯಾಟಿಸ್ಫೈ ಮಾಡೋದು ದಟ್ ಇಂಪ್ಲೈಸ್ ದೇ ಆರ್ ಹಾರ್ಮೋನಿಕ್ ಅಂತ ನಾವು ಹೇಳ್ತೀರಿ, ಹಾರ್ಮೋನಿಕ್. ಓಕೆ, ಇವೆರಡು ಪಾಯಿಂಟು ನೆನಪಿಟ್ಕೊಳ್ಳಿ. ಇವಾಗ ನೋಡಿ ಆಪ್ಷನ್ಸ್ ನಾವು ಚೆಕ್ ಮಾಡಿದರೆ ಯು ಆ್ಯಂಡ್ ವಿ ಸ್ಯಾಟಿಸ್ಫೈಸ್ ಕಾಚಿ ರೀಮಾನ್ ಇಕ್ವೇಷನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ನಾಟ್ ನೆಸೆಸರಿ ಟ್ರೂ ಅಂತ, ಇದು ಟ್ರೂ. ಅದರಿಂದ ಆಪ್ಷನ್ ಎಲಿಮಿನೇಟ್ ಮಾಡಿ. ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್, ಇದು ಕೂಡ ನಮಗೆ ಟ್ರೂ ಆಗುತ್ತೆ, ಇದನ್ನು ಎಲಿಮಿನೇಟ್ ಮಾಡಿ. ಇದು ನಮಗೆ CR ಇಕ್ವೇಷನ್ಸ್, ಇದು ಕೂಡ ನಮಗೆ ಟ್ರೂ ಆಗುತ್ತೆ, ಇದನ್ನು ಎಲಿಮಿನೇಟ್ ಮಾಡಿ. ಬಟ್ ಯು ಆ್ಯಂಡ್ ವಿ ಆರ್ ಕಂಟಿನ್ಯೂಸ್ಲಿ ಡಿಫರೆನ್ಷಿಯಬಲ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಟ್ ಈಸ್ ನಾಟ್ ನೆಸೆಸರ್ಲಿ ಟ್ರೂ. ಓಕೆ, ಅನಲೈಟಿಕ್ ಆದರೆ ಯು ಆ್ಯಂಡ್ ವಿ ಆರ್ ಕಂಟಿನ್ಯೂಸ್ಲಿ ಡಿಫರೆನ್ಷಿಯಬಲ್ ಆಗ್ಬೋದು, ಆಗದಿರನೇ ಇರ್ಬೋದು. ಅದರಿಂದ ಇಟ್ ಈಸ್ ನಾಟ್ ನೆಸೆಸರ್ಲಿ ಟ್ರೂ. ಓಕೆ, ಯು ಆ್ಯಂಡ್ ವಿ ಆರ್ ಕಂಟಿನ್ಯೂಸ್ಲಿ ಡಿಫರೆನ್ಷಿಯಬಲ್ ಇನ್ ಡಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ.
ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇಫ್ ಎಫ್ ಆಫ್ ಝೆಡ್ ಈಸ್ ಗುಡ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐಯೋಟ 2xy. ಇವಾಗ ರಿಯಲ್ ಪಾರ್ಟ್ ಬರೀರಿ. ರಿಯಲ್ ಪಾರ್ಟ್ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಇಮ್ಯಾಜಿನರಿ ಪಾರ್ಟ್ 2xy. ಓಕೆ, ಇವಾಗ ಇದ್ರಿಗೆ ಸಿ ಆರ್ ಇಕ್ವೇಷನ್ಸ್ ಫೈಂಡ್ ಔಟ್ ಮಾಡಿ. ಫಸ್ಟ್ ಯು ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಫೈಂಡ್ ಮಾಡಿದ್ರೆ 2x, ಯು ವೈ ವಿತ್ ರೆಸ್ಪೆಕ್ಟ್ ವೈ ಫೈಂಡ್ ಔಟ್ ಮಾಡಿದ್ರೆ -2y, ಆ್ಯಂಡ್ ವಿ ಫೈಂಡ್ ಔಟ್ ಮಾಡಿದರೆ ವಿ ಎಕ್ಸ್ ಮಾಡಿದರೆ 2y, ವಿ ವೈ ಮಾಡಿದರೆ 2x ಬರುತ್ತೆ. ಇವಾಗ ಯು ಎಕ್ಸ್ ಇಸ್ ಈಕ್ವಲ್ ವಿ ವೈ ಈಕ್ವೇಟ್ ಮಾಡಿ ನೋಡಿ. ಯು ಎಕ್ಸ್ ಯು ವೈ ವಿ ಎಕ್ಸ್ ವಿ ವೈ ಇದನ್ನು ಈಕ್ವೇಟ್ ಮಾಡ್ತೀರಾ ಫಸ್ಟು. ಓಕೆ, ನೆಕ್ಸ್ಟು ಇದು ಯು ಇದು. ಓಕೆ, ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ನ ಈಕ್ವೇಟ್ ಮಾಡಬೇಕು. ಸಿ ಆರ್ ಇಕ್ವೇಷನ್ಸ್. ಓಕೆ, ಸಿ ಆರ್ ಇಕ್ವೇಷನ್ಸ್ನ ತಗೊಳ್ಳಿ. ಓಕೆ, ನೆಕ್ಸ್ಟು ಸಿ ಆರ್ ಇಕ್ವೇಷನ್ಸ್ ಇದು ಬರುತ್ತಲ್ಲ, ಇವಾಗ ಈಕ್ವೇಟ್ ಮಾಡಿ ಇವೆರಡನ್ನು. ಯು ಎಕ್ಸ್ ಏನು? 2x, ವಿ ಎಕ್ಸ್ 2x, ಇದು ಟ್ರೂ. ದಿಸ್ ಟ್ರೂ ಫಾರ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಕರೆಕ್ಟಾ? 2x ಈಕ್ವಲ್ 2x ಅಂದರೆ ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್, ಈಕ್ವಲ್ ಇದೆ ಎರಡೂ. ದಿಸ್ ಈಸ್ ಟ್ರೂ ಫಾರ್ ಆಲ್ ಎಕ್ಸ್. ಓಕೆ, ಆ್ಯಂಡ್ ಸೆಕೆಂಡ್ರಲ್ಲಿ ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ಯು ಎಕ್ಸ್ ಏನಿದೆ? ಯು ಎಕ್ಸ್ ಮೈನಸ್ 2y ಮೈನಸ್ ಆಫ್ ವಿ ಎಕ್ಸ್ ಏನಿದೆ? 2y. ನೋಡಿ, ಇದು ಕೂಡ ಟ್ರೂ. ಮೈನಸ್ 2y ಈಸ್ ಈಕ್ವಲ್ ಟು ಮೈನಸ್ 2y. ಓಕೆ, ದಿಸ್ ಇಸ್ ಆಲ್ಸೋ ಎ ಟ್ರೂ ಫಾರ್ ಆಲ್ ವೈ. ಅಂದರೆ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ ಫಾರ್ ಆಲ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸಿನ್ಸ್ ಸಿ ಆರ್ equations are satisfied for all values of x and y. ಓಕೆ, ಆ್ಯಂಡ್ ಇವು ಸ್ಯಾಟಿಸ್ಫೈ ಮಾಡುತ್ತಾ. ಇನ್ನೊಂದೇನೆಂದರೆ ಇದು ನೋಡಿ, ಯು ಎಕ್ಸ್ ಅನ್ನೋದೇನು? ಇದೇನಿದು? ಯು ಎಕ್ಸ್ ಈಕ್ವಲ್ 2x ಅನ್ನೋದು ಪೊಲಿನಾಮಿಯಲ್ ಫಂಕ್ಷನ್. ಎವ್ರಿ ಪೊಲಿನಾಮಿಯಲ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಇದು ಕೂಡ ಪೊಲಿನಾಮಿಯಲ್ ಆಗುತ್ತೆ. ಓಕೆ, ವೈ ಅನ್ನೋದೇನು? ಇಟ್ ಈಸ್ ಜಸ್ಟ್ ಎ ಲೀನಿಯರ್ ಪೊಲಿನಾಮಿಯಲ್ ಇಕ್ವೇಷನ್ ತಾನೆ. ಇದು ಕೂಡ ಪೊಲಿನಾಮಿಯಲ್ ಇಸ್ ಎವ್ರಿವೇರ್ ಕಂಟಿನ್ಯೂಸ್. ಇದು ಕೂಡ ಪೊಲಿನಾಮಿಯಲ್ ಟೈಪ್ ಇದೆ. ಇದು ಕಂಟಿನ್ಯೂಸ್. ಇದು ಕೂಡ ಪೊಲಿನಾಮಿಯಲ್ ಟೈಪ್ ಇದೆ. ಇದು ಕಂಟಿನ್ಯೂ ಅಂದರೆ ಪ್ರತಿಯೊಂದು ಪಾರ್ಷಿಯಲ್ ಡೆರಿವೇಟಿವ್ ಆಲ್ಸೋ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಆ್ಯಂಡ್ ಪಾರ್ಷಿಯಲ್ derivatives are continuous everywhere. ಅಂದರೆ ನೋಡಿ, ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸಫಿಷಿಯೆಂಟ್ ಕಂಡೀಷನ್ ಫಾರ್ ಅನಲೈಟಿಸಿಟಿ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ ಇದು ನೆನಪಿಟ್ಕೊಳ್ಳಿ, ಸಿ ಆರ್ ಇಕ್ವೇಷನ್ಸ್ ಸ್ಯಾಟಿಸ್ಫೈ ಮಾಡುತ್ತೆ ಪ್ಲಸ್ ಏನು ಕಂಟಿನ್ಯೂಸ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇದ್ದರೆ ದಟ್ ಇಂಪ್ಲೈಸ್ ಅನಲೈಟಿಕ್ ಇನ್ ಡೊಮೈನ್ ಡಿ. ಓಕೆ, ಅಂತ ಇದೆ. ಪಾರ್ಷಿಯಲ್ ಡೆರಿವೇಟಿವ್ಸು ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡಬೇಕು ಆ್ಯಂಡ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಕಂಟಿನ್ಯೂಸ್ ಇರಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ದಟ್ ಈಸ್ ಅನಲೈಟಿಕ್ ಅಂತ ನಾವು ಹೇಳ್ತೀವಿ. ಅನಲೈಟಿಕ್ ಇನ್ ಕಂಪ್ಲೀಟ್ ಡೊಮೈನ್ ಡಿ ಅಂತ ನಾವು ಹೇಳ್ತೀವಿ. ಇವೆರಡೂ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡೋದಿದೆ. ಪಾರ್ಷಿಯಲ್ ಡೆರಿವೇಟಿವ್ಸ್ ಆರ್ ಕಂಟಿನ್ಯೂಸ್ ಎವ್ರಿವೇರ್. ಓಕೆ, ಇದರಿಂದ ನಮಗೇನು ಗೊತ್ತಾಗುತ್ತೆ? ದೆನ್ function f is analytic everywhere in the complex plane. ಅಂದರೆ ಅನಲೈಟಿಕ್ ಎವ್ರಿವೇರ್ ಸಿ ಆಪ್ಷನ್ ಅದು ನಮಗೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಇದರಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ವೇಯಲ್ಲಿ ಕೂಡ ಮಾಡ್ಬೋದು. ಈ ಕ್ವಶನ್ಗೆ ಸಾಲ್ವ್ ಮಾಡ್ಬೋದು. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಟೈಪ್. ನೀವು ಝೆಡ್ ಅಂದರೆ ಏನು? ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐಯೋಟ ವೈ ತಾನೆ. ಓಕೆ, ಇವಾಗ ಝೆಡ್ ಸ್ಕ್ವೇರ್ ತೊಗೊಳ್ಳಿ. ಝೆಡ್ ಸ್ಕ್ವೇರ್ ತೊಗೊಂಡು ಏನು ಬರುತ್ತೆ? ಎಕ್ಸ್ ಪ್ಲಸ್ ಐಯೋಟ ವೈ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2ix y ಪ್ಲಸ್ ಐಯೋಟ ವೈ ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐಯೋಟ ಇಂಟು 2xy ಅಂತ ರೀರೈಟ್ ಬರಿಬೋದು. ನೋಡಿ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಇಲ್ಲಿ ಕೊಟ್ಟಿರುತ್ತೆ ತಾನೆ. ದಿಸ್ ಈಸ್ ನಥಿಂಗ್ ಬಟ್ ಝೆಡ್ ಸ್ಕ್ವೇರ್ ಓನ್ಲಿ. ಅಂದರೆ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಓನ್ಲಿ. ಇಟ್ ಈಸ್ ಎ ಪೊಲಿನಾಮಿಯಲ್ ಫಂಕ್ಷನ್. ಝೆಡ್ ಸ್ಕ್ವೇರ್ ಏನು? ಪೊಲಿನಾಮಿಯಲ್. ಓಕೆ, ಇಟ್ ಈಸ್ ಎ ಪೊಲಿನಾಮಿಯಲ್. ಎವ್ರಿ ಪೊಲಿನಾಮಿಯಲ್ ಈಸ್ ಅನಲೈಟಿಕ್ ಎವ್ರಿವೇರ್.
ಓಕೆ, ಇಟ್ ಈಸ್ ಪಾಲಿನಾಮಿಯಲ್ ಎವ್ರಿವೇರ್. ಜಸ್ಟ್ ನೋಡಿ ಶಾರ್ಟ್ಕಟ್ ಟ್ರಿಕ್ ಇದು. ಓಕೆ, ಈಗ ನೋಡಿದ್ರೆ ನಿಮಗೆ ಸಿ ಆಪ್ಷನ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಸಪೋಸ್ ಇದು ಸಡನ್ನಾಗಿ ಇದನ್ನು ಫ್ಲ್ಯಾಶ್ ಮಾಡೋಕ್ಕೆ ಬರೋಲ್ಲ ಒಂದೊಂದ್ಸಲ ಎಕ್ಸಾಮಿನೇಷನಲ್ಲಿ. ಓಕೆ, ಅದರಿಂದ ನೀವು ಈ ಮೆಥಡ್ನ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ಅರ್ಥ ಆಗ್ತಿದೆ. ಅದಕ್ಕೆ 2 ಮೆಥಡ್ಸು ಕೊಡ್ತಾಯಿದ್ದೀನಿ. ನಿಮಗೆ ಯಾವುದು ಈಸಿಯಾಗಿ ಬರುತ್ತೋ ಆ ಮೆಥಡ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಲೆಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಬಾರ್ ಸ್ಕ್ವೇರ್ ದ ಸೆಟ್ ಆಫ್ ಪಾಯಿಂಟ್ಸ್ ವೇರ್ ಎಫ್ ಸ್ಯಾಟಿಸ್ಫೈಸ್ ದ ಕಾಚಿ-ರೀಮಾನ್ ಇಕ್ವೇಷನ್ ಈಸ್. ಓಕೆ, ನಿಮಗೆ ಒಂದು ಇದು ಕೊಟ್ಟಿದೆ, ಡೆಲ್ ಎಫ್ ಬೈ ಡೆಲ್ ಝೆಡ್ ಬಾರ್ ಈಕ್ವಲ್ ಟು 0. ಓಕೆ, ಇದು ಸೆಕೆಂಡ್ ಫಾರ್ಮ್ ಆಫ್ ಸಿ ಆರ್ ಇಕ್ವೇಷನ್ಸ್ ಅಂತಲೂ ಹೇಳ್ತೀವಿ ನಾವು. ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿಲ್ಲ, ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಅಪ್ಲೈ ಮಾಡಿದರೆ ಇದೇನು ಬರುತ್ತೆ, 2z ಬಾರ್ ದಟ್ ಈಸ್ ಈಕ್ವಲ್ ಟು 0, z ಬಾರ್ ಈಸ್ ಈಕ್ವಲ್ ಟು 0, z ಬಾರ್ ಈಸ್ ಈಕ್ವಲ್ ಟು 0. ಓಕೆ, z ಬಾರ್ ಈಸ್ ಈಕ್ವಲ್ ಟು 0 ಅಂದರೆ ಏನು ಬರುತ್ತೆ ನಮಗೆ, ಇಟ್ ಈಸ್ ದ ಸೆಟ್ ಆಫ್ ಪಾಯಿಂಟ್ಸ್ ವೇರ್ ಎಫ್ ಸ್ಯಾಟಿಸ್ಫೈಸ್ ಕಾಚಿ-ರೀಮಾನ್ ಇಕ್ವೇಷನ್. ಈಗ ಇದನ್ನು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. z ಬಾರ್ ಈಸ್ ಈಕ್ವಲ್ ಟು 0 ನಥಿಂಗ್ ಬಟ್ ಇದನ್ನು ನಾನು ಎಕ್ಸ್ ಮೈನಸ್ ಅಯೋಟಾ ವೈ ಅಂತ ಬರೀತೀನಿ. z ಅಂದರೆ ಏನು, ಎಕ್ಸ್ ಪ್ಲಸ್ ಅಯೋಟಾ ವೈ. z ಬಾರ್ ಅಂದರೆ ಕಾಂಜುಗೇಟು, ಎಕ್ಸ್ ಮೈನಸ್ ಅಯೋಟಾ ವೈ ಈಕ್ವಲ್ ಟು 0ನ 0 ಪ್ಲಸ್ 0 ಅಯೋಟಾ ಅಂತ ಬರ್ಕೊತೀನಿ. ಇದನ್ನು ಈಕ್ವೇಟ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 0, ದಟ್ ಈಸ್ ನಥಿಂಗ್ ಬಟ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ, ಝೆಡ್ ಈಸ್ ಈಕ್ವಲ್ ಟು 0ನೇ ಬರುತ್ತೆ. ಕರೆಕ್ಟಾ? ಓನ್ಲಿ ಎಟ್ ಝೆಡ್ ಈಸ್ ಈಕ್ವಲ್ ಟು 0. ಬಿ ಆಪ್ಷನ್ ಇದು ನಮಗೆ ಕರೆಕ್ಟ್ ಆಗುತ್ತೆ. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಕೂಡ ಮಾಡ್ಬೋದು. ಸಿ ಆರ್ ಇಕ್ವೇಷನ್ಸ್ ನಮಗೆ ನಾರ್ಮಲ್ ಇದೆಯಲ್ಲ ಅದನ್ನು ಇವಾಗ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಬಾರ್ ಸ್ಕ್ವೇರ್ ತಾನೆ. ಝೆಡ್ ಅಂದರೆ ಏನು, ಎಕ್ಸ್ ಪ್ಲಸ್ ಅಯೋಟಾ ವೈ, ಝೆಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಅಯೋಟಾ ವೈ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಮೈನಸ್ ಅಯೋಟಾ ವೈ ಸ್ಕ್ವೇರು, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, ಎ ಸ್ಕ್ವೇರ್ ಓಕೆ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 2xy. ಓಕೆ, ಅಯೋಟಾ ಹಿಂಗೆ ಬರುತ್ತೆ. ಓಕೆ, ಇದರಲ್ಲಿ ಯು ಏನು ರಿಯಲ್ ಪಾರ್ಟ್, ವಿ ಅನ್ನೋದು ಇಮ್ಯಾಜಿನರಿ ಪಾರ್ಟ್. ಓಕೆ, ಇದರಲ್ಲಿ UX ಫೈಂಡ್ ಔಟ್ ಮಾಡಿದರೆ 2x, UY ಫೈಂಡ್ ಔಟ್ ಮಾಡಿದರೆ ಮೈನಸ್ 2y, VX ಫೈಂಡ್ ಔಟ್ ಮಾಡಿದರೆ ಮೈನಸ್ 2y, VY ಫೈಂಡ್ ಔಟ್ ಮಾಡಿದರೆ ಮೈನಸ್ 2x. ಓಕೆ, ಕಾಚಿ-ರೀಮಾನ್ ಇಕ್ವೇಷನ್ಸ್ ಅಪ್ಲೈ ಮಾಡಿ, ಸಿ ಆರ್ ಇಕ್ವೇಷನ್ಸು. UX ಈಕ್ವಲ್ ಟು VY ಫೈಂಡ್ ಔಟ್ ಮಾಡಿ, UX ಈಸ್ ಈಕ್ವಲ್ ಟು ಮೈನಸ್ 2x, ಇದು ಈ ಸೈಡ್ ಬಂದರೆ x ಈಕ್ವಲ್ ಟು 0 ಆಗುತ್ತೆ. ದೆನ್ ಇನ್ನೊಂದು ಕಂಡೀಷನ್ ಏನು, UY ಈಸ್ ಈಕ್ವಲ್ ಟು ಮೈನಸ್ VX, ಈ ಕಂಡೀಷನ್ ಅಪ್ಲೈ ಮಾಡಿ, ಮೈನಸ್ 2y ಈಸ್ ಈಕ್ವಲ್ ಟು ಮೈನಸ್ 2y. ಓಕೆ, ಪ್ಲಸ್ ಇದು ಈ ಸೈಡ್ ಬಂದರೆ 2y ಪ್ಲಸ್ 2y ಈಕ್ವಲ್ ಟು 0, y ಈಕ್ವಲ್ ಟು 0. ಹೀಗೆ ಮಾಡಿದ್ರೂ ನಿಮಗೆ ವ್ಯಾಲ್ಯೂ ಬರುತ್ತೆ. ದಟ್ ಮೀನಿಂಗ್ z ಈಸ್ ಈಕ್ವಲ್ ಟು ವಾಟ್, ಎಕ್ಸ್ ಪ್ಲಸ್ ಅಯೋಟಾ ವೈ. ಎಕ್ಸ್ ಹತ್ರ 0, ವೈ ಹತ್ರ 0, ದಟ್ ಈಸ್ ನಥಿಂಗ್ ಬಟ್ 0 ಓನ್ಲಿ. ಓಕೆ, ದ ಫಂಕ್ಷನ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ಸ್ ಓನ್ಲಿ ಅಟ್ ಪಾಯಿಂಟ್ z ಈಸ್ ಈಕ್ವಲ್ ಟು 0. Okay, the function satisfies the CR equations only at z is equal to 0. Okay, only at point z is equal to 0 ಹತ್ರ ಮಾತ್ರ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಅದರಿಂದ ಓನ್ಲಿ ಅಟ್ z is equal to 0 ಇಸ್ ದ ಕರೆಕ್ಟ್ ಆಪ್ಷನ್. ಇದು ಆಲ್ಟರ್ನೇಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ಇದು. ಓಕೆ, ಇಲ್ಲ ನೀವು ಜನರಲ್ ಮೆಥಡ್ ಮಾಡ್ತೀರಂದರೆ ದಿಸ್ ಈಸ್ ಅನದರ್ ಮೆಥಡ್. ಮೆಥಡ್ 2 ಅಂತ ಬರ್ಕೊಳ್ಳಿ, ಇದು ಮೆಥಡ್ 1. ಓಕೆ, ಈ ಕ್ವಶನ್ ನೋಡಿ. ಸಪೋಸ್ ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಇ ರೇಸ್ ಟು ಪವರ್ ಆಫ್ ಎಕ್ಸ್ ಕಾಸ್ ವೈ, ದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ ಆಫ್ ಎಕ್ಸ್ ಕಮ ವೈ ಆಫ್ ಯು ಈಸ್ ಅಂತ ಕೊಟ್ಟಿದೆ. ಅಂದರೆ ರಿಯಲ್ ಪಾರ್ಟ್ ಕೊಟ್ಟಿದ್ದಾನೆ, ನಮಗೆ ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಓಕೆ, ಇದನ್ನು 2 ವೇಸಲ್ಲಿ ಮಾಡ್ಬೋದು. ಆಪ್ಷನ್ಸ್ ಅವನೇ ಕೊಟ್ಟಿದ್ದಾನೆ, ನೀವು ಪ್ರತಿಯೊಂದು ಆಪ್ಷನ್ನ ಎಲಿಮಿನೇಟ್ ಮಾಡ್ತಾ ಇದನ್ನು ಚೆಕ್ ಮಾಡ್ಬೋದು. ಹೇಗೆ ಅಂದರೆ ಸಿ ಆರ್ ಇಕ್ವೇಷನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಯು ಆಫ್ ಎಕ್ಸ್ ಈಕ್ವಲ್ ಟು ಏನು, ಫಸ್ಟ್ ನೋಡಿ UX, UY, VX, VY ಇವೆರಡನ್ನೂ ಈಕ್ವಲ್ ಮಾಡಬೇಕು. ಇದೊಂದು ಇಕ್ವೇಷನ್ ಆಗುತ್ತೆ.
ನೆಕ್ಸ್ಟು ಇವೆರಡನ್ನ ಈಕ್ವಲ್ ಮಾಡಿ ಒಂದು ಸೈಡು ಮೈನಸ್ ಸೈನ್ ತಗೊಳ್ಳಿ. ಓಕೆ, ಈ ಎರಡು ಇಕ್ವೇಷನ್ ಸ್ಯಾಟಿಸ್ಫೈ ಮಾಡೋದು ಯಾವುದಿದೆ ಅಂತ ತೊಗೊಳ್ಳಿ. ಫಸ್ಟ್ ಯು ಎಕ್ಸ್ ಇದದ್ದು ಪಾರ್ಷಿಯಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಏನಿರುತ್ತೆ, ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ e⁻x ಕಾಸ್ ಬೈ ಬರುತ್ತೆ. ಸಿಮ್ಲರ್ಲಿ ಇದು ವಿ ವ್ಯಾಲ್ಯೂ ತಾನೇ, ಇವೆಲ್ಲ ವಿ ವ್ಯಾಲ್ಯೂ. ಓಕೆ, ಇವಾಗ ವಿ ವೈ ಫೈಂಡ್ ಔಟ್ ಮಾಡಿದರೆ ಫಸ್ಟ್ ಆಪ್ಷನ್ಗೆ ಯಾವುದು ಸ್ಯಾಟಿಸ್ಫೈ ಮಾಡೋದು ಅದೇ ನಮ್ಮ ಕರೆಕ್ಟ್ ಆಪ್ಷನು. ಇವೆರಡು ಯಾವುದಕ್ಕೆ ಈಕ್ವಲ್ ಆಗುತ್ತೋ ಅದೇ ಕರೆಕ್ಟಾಗಿ ವಿ ವೈ ಫೈಂಡ್ ಔಟ್ ಮಾಡಿ. ವಿತ್ ರೆಸ್ಪೆಕ್ಟ್ ವೈ ಫೈಂಡ್ ಔಟ್ ಮಾಡಿದರೆ e⁻x ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಕಾಸ್ ವೈ ಬರುತ್ತೆ. ಓಕೆ, ಸಿಮ್ಲರ್ಲಿ ಈ ಸೆಕೆಂಡ್ ಇಕ್ವೇಷನ್ ಕೂಡ ಚೆಕ್ ಮಾಡೋಣ. ಯು ವೈ ಇಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಏನು ಬರುತ್ತೆ, e⁻x ಕಾಸ್ ವೈ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ವೈ. ಓಕೆ, ದಟ್ ಈಸ್ ನಥಿಂಗ್ ಮೈನಸ್ ಆಫ್ e⁻x ಸೈನ್ ವೈ. ಓಕೆ, ಇವಾಗ ವಿ ಎಕ್ಸ್ ಫೈಂಡ್ ಔಟ್ ಮಾಡೋಣ. e⁻x ಸೈನ್ ವೈ, ಇದ್ರಿಗೆ ನೆಗೆಟಿವ್ ಸೈನ್ ತೊಗೊಳ್ಳೋಣ. ಇವೆರಡು ಈಕ್ವಲ್ ಇದೆಯಾ? ಓಕೆ, ಇವೆರಡು ಈಕ್ವಲ್ ಇದೆ. ದೇರ್ಫೋರ್ ನಮ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಎ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಓಕೆ, ಇನ್ಯಾವುದು ಕರೆಕ್ಟ್ ಆಗಲ್ಲ. ಓಕೆ, ಹೀಗೆ ಆಪ್ಷನ್ಸ್ನ ನೀವು ಎಲಿಮಿನೇಟ್ ಮಾಡಿ ನೋಡ್ಬೋದು. ಇದು ಮೆಥಡ್ 1. ಓಕೆ, ಆಪ್ಷನ್ ಎಲಿಮಿನೇಷನ್ ಮೆಥಡ್ 2, ಸಪೋಸ್ ನಿಮಗೆ ಟೈಮ್ ಅನ್ನೋದು, ಈಗ ಆಪ್ಷನ್ಸ್ನ ಎಲಿಮಿನೇಟ್ ಮಾಡೋದು ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ ಅಂದ್ಕೊಂಡ್ರೆ ಸೆಕೆಂಡ್ ಮೆಥಡ್ನ ಫಾಲೋ ಮಾಡಿ. ಓಕೆ, ಏನು ಸಿ ಆರ್ ಇಕ್ವೇಷನ್ಸ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಒಂದು ಯು ಎಕ್ಸ್ ಏನು ಬಂದಿದೆ, ಯು ಎಕ್ಸ್ ನಥಿಂಗ್ ಬಟ್ e⁻x ಕಾಸ್ ವೈ, ಕರೆಕ್ಟಾ? ಆ್ಯಂಡ್ ವಿ ಎಕ್ಸ್ ನಮ್ಗೆ ಗೊತ್ತಿದೆ, ಯು ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಇಕ್ವೇಷನ್ ಏನಿದೆ ಯು ಎಕ್ಸ್ ಈಕ್ವಲ್ ಟು ವಿ ಎಕ್ಸ್. ಓಕೆ, ವಿ ಎಕ್ಸ್ ಈಕ್ವಲ್ ಟು ಯು ಎಕ್ಸ್ ಆಲ್ರೆಡಿ ಬಂದಿದೆ e⁻x ಕಾಸ್ ವೈ. ಇದಕ್ಕೆ ಇಂಟಿಗ್ರೇಷನ್ ಮಾಡಿ ನೋಡಿ, ಇದು ಯು ವೈ. ಓಕೆ, ವಿ ವೈ ಈಸ್ ಈಕ್ವಲ್ ಟು ಯು ಎಕ್ಸ್ ಏನು e⁻x ಕಾಸ್ ವೈ. ಇದು ವಿತ್ ರೆಸ್ಪೆಕ್ಟ್ ಟು ವೈ ಇರೋದ್ರಿಂದ ಇಂಟಿಗ್ರೇಷನ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಆವಾಗ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಪಾರ್ಷಿಯಲ್ ಡೆರಿವೇಟಿವ್ ಕ್ಯಾನ್ಸಲ್ ಆಗುತ್ತೆ. ವಿ ಗೆಟ್ ವಿ ಎಕ್ಸ್ ಕಾಮ ವೈ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ e⁻x ಕಾಸ್ ವೈ ಡಿ ವೈ. ಓಕೆ, ಈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇದ್ದರೆ e⁻x ಅನ್ನೋ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ ಕಾಸ್ ವೈ ಏನಾಗುತ್ತೆ, ಸೈನ್ ವೈ. ಓಕೆ, ಪ್ಲಸ್ ಇಲ್ಲಿ ನೀವು ಎಕ್ಸ್ ಅನ್ನೋದು ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡಿದ್ವಿ, ಅದರಿಂದ ಆರ್ಬಿಟರಿ ಕಾನ್ಸ್ಟೆಂಟ್ ಎಕ್ಸ್ನ ಬರ್ಕೊಳ್ಳಿ. ಓಕೆ, ದಿಸ್ ಫಂಕ್ಷನ್ ಈಸ್ ಆರ್ಬಿಟರಿ ಫಂಕ್ಷನ್ ಅಂತ ಕರಿತೀವಿ, ಜಿ ಆಫ್ ಎಕ್ಸ್. ಓಕೆ, ಆರ್ಬಿಟರಿ ಫಂಕ್ಷನ್ ಆಫ್ ಎಕ್ಸ್ ಇದು. ಇವಾಗ ಮತ್ತೆ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ, ಏನು ದಿಸ್ ಈಸ್ ಇದನ್ನು ಬರ್ಕೊಳ್ಳಿ. ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಯು ವೈ ನಮ್ಗೆ ಗೊತ್ತಿದೆ. ಯು ವೈ ಏನು, ಯು ವೈ ಆಲ್ರೆಡಿ ಫೈಂಡ್ ಔಟ್ ಮಾಡಿದೆ, ಮೈನಸ್ ಆಫ್ e⁻x ಸೈನ್ ವೈ, ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು, ಇವಾಗ ಏನು ಮಾಡ್ತೀರಂದರೆ ಮೈನಸ್ ನೋಡಿ, ವಿ ಅನ್ನೋದು ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಕರೆಕ್ಟಾ? ವಿ ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಇದ್ರಿಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿ. ಓಕೆ, ಮೈನಸ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಆಫ್ ವಿ ಏನು e⁻x ಸೈನ್ ವೈ ಪ್ಲಸ್ ಜಿ ಆಫ್ ಎಕ್ಸ್. ಓಕೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ e⁻x ಸೈನ್ ವೈ ಮೈನಸ್, ಇಲ್ಲಿ ಬೇಕಾದರೆ ನೀವು ಮೈನಸ್ ಕ್ಯಾನ್ಸಲ್ ಮಾಡಿ. ಓಕೆ, ದಟ್ ಇಂಪ್ಲೈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇದರಲ್ಲಿ e⁻x ಬರುತ್ತೆ ಸೈನ್ ವೈ. ಓಕೆ, ನೆಕ್ಸ್ಟ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಇದು ಮಾಡಿದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಓಕೆ, ಹಿಂಗೆ ಬರುತ್ತೆ ಇದು ನಮಗೆ. ಫೈನಲಿ ಇದನ್ನು ಈಕ್ವೇಟ್ ಮಾಡೋಣ. ಈಕ್ವೇಟ್ ಮಾಡಿದರೆ ಏನು ಬರುತ್ತೆ ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದರೆ ಯು ಗೆಟ್ ಜಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಓಕೆ, ದಟ್ ಈಸ್ ನಥಿಂಗ್ ಬಟ್ ಇದಕ್ಕೆ ಇಂಟಿಗ್ರೇಷನ್ ಮಾಡಿದರೆ ಯು ಗೆಟ್ ಜಿ ಆಫ್ ಎಕ್ಸ್ ಈಕ್ವಲ್ ಸಮ್ ಕಾನ್ಸ್ಟೆಂಟ್ ಸಿ ಅಂತ ಬರ್ಕೊಬೋದು. ಓಕೆ, ಜಿ ಆಫ್ ಎಕ್ಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಸಿ. ಫೈನಲಿ ನೀವು ಹಾರ್ಮೋನಿಕ್ ಫಂಕ್ಷನ್ ಅನ್ನೋದು ಆಲ್ವೇಸ್ ನೋಡಿ, ಒಂದು ರಿಯಲ್ ಪಾರ್ಟ್ ಇರುತ್ತೆ, ಇನ್ನೊಂದು ಇಮ್ಯಾಜಿನರಿ ಪಾರ್ಟ್ ಇರುತ್ತೆ. ಒಂದು ರಿಯಲ್ ಪಾರ್ಟ್ ಇದು ರಿಯಲ್ ಪಾರ್ಟ್, ಇದ್ರ ಕಾಂಜುಗೇಟ್ ವಿ ಆಫ್ ಎಕ್ಸ್ ಇದ್ದರೆ ಅದು ಯಾವತ್ತೂ ಯುನಿಕ್ ಇರುತ್ತೆ. ಓಕೆ, ಸಿಂಗಲ್ಲೇ ಇರುತ್ತೆ ನಮಗೆ. ಅದರಿಂದ
ಇದೇನಾಗುತ್ತೆ ಸಿ ಅನ್ನೋದು 0 ಆಗುತ್ತೆ. ದಟ್ ಮೀನ್ಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಓಕೆ, ಅಂದರೆ ಫೈನಲಿ ವಿ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಜಿ ಆಫ್ ಎಕ್ಸ್ ಅನ್ನೋದು 0 ಆದರೆ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಸೈನ್ ವೈ ಆಗುತ್ತೆ. ಇದು ನಮಗೆ ಫೈನಲ್ ಆನ್ಸರ್. ಈಗೂ ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ. ನೀವು ಡೈರೆಕ್ಟಾಗಿ ಬೇಕಾದರೆ ಜಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ನೀವು ಡೈರೆಕ್ಟಾಗಿ ಇಲ್ಲಿ ತೊಗೊಬೋದು, ನೋ ಪ್ರಾಬ್ಲಮ್. ಓಕೆ, ಬಿಕಾಸ್ ಹಾರ್ಮೋನಿಕ್ ಕಾಂಜುಗೇಟ್ ಅನ್ನೋದು ಆಲ್ವೇಸ್ ಯೂನಿಕ್ ಇರುತ್ತೆ. ಓಕೆ ಓಕೆ ನೆಕ್ಸ್ಟ್ ಈ ಕ್ವಶನ್ ನೋಡಿ, 5th ಕ್ವಶನ್ನು. ಲೆಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮಾಡ್ ಆಫ್ ಝೆಡ್ ಸ್ಕ್ವೇರ್ ದೆನ್ ಎಫ್ ಈಸ್ ಎ ಕಾಂಪ್ಲೆಕ್ಸ್ ಡಿಫ್ರೆನ್ಷಿಯಬಲ್. ಇದನ್ನು 2 ಮೆಥಡ್ಸಲ್ಲಿ ಮಾಡ್ಬೋದು. ಮೆಥಡ್ 1, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮಾಡ್ ಝೆಡ್ ಸ್ಕ್ವೇರ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ ಝೆಡ್ ಇಂಟು ಝೆಡ್ ಬಾರ್. ಓಕೆ, ನಾನು ಕಾಂಪ್ಲೆಕ್ಸ್ ಡಿಫ್ರೆನ್ಷಿಯಬಲ್, ಎಫ್ ಇಸ್ ಕಾಂಪ್ಲೆಕ್ಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳಬೇಕಂದ್ರೆ ಅನಾಲಿಟಿಕ್ ಚೆಕ್ ಮಾಡಿದರೆ ಸರಿಗುತ್ತೆ. ಡೆಲ್ ಎಫ್ ಬೈ ಡೆಲ್ ಝೆಡ್ ಬಾರ್ ಚೆಕ್ ಮಾಡಿ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಝೆಡ್ ಬಾರ್ ಮಾಡಿದರೆ ವಿ ಗೆಟ್ ಝೆಡ್ ಓಕೆ ಈಕ್ವಲ್ ಟು 0 ಮಾಡಿದ್ವಿ. ಅಂದರೆ ಝೆಡ್ ಈಸ್ ಈಕ್ವಲ್ ಟು 0 ಹತ್ರ ಇದೇನಾಗುತ್ತೆ, ಕಾಂಪ್ಲೆಕ್ಸ್ ಡಿಫ್ರೆನ್ಷಿಯಬಲ್ ಆಗುತ್ತೆ. ಬಿ, ಇದಕ್ಕೆ ಬಿ ಅನ್ನೋದು ನಮಗೆ ಕರೆಕ್ಟ್ ಆಪ್ಷನ್ ಅನ್ನೋದು ಇದ್ರಿಗೆ ಆಗುತ್ತೆ. ಓಕೆ, ಇದನ್ನು ನೀವು ಇನ್ನೊಂದು ಮೆಥಡಲ್ಲಿ ಕೂಡ ಮಾಡ್ಬೋದು, ಅದೇ ಸಿ ಆರ್ ಈಕ್ವೇಷನ್ಸ್ ಮೆಥಡ್. ಓಕೆ, ಅದನ್ನು ಕೂಡ ನೀವು ಟ್ರೈ ಮಾಡಿ, ಸೇಮ್ ಇದೇ ಬರುತ್ತೆ, ಝೆಡ್ ಈಸ್ ಈಕ್ವಲ್ ಟು 0 ಬರುತ್ತೆ. ಸಿ ಆರ್ ಈಕ್ವೇಷನ್ಸ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂದರೆ ನಿಮಗೆ ಎಕ್ಸ್ ಈಕ್ವಲ್ ಟು 0 ಬರುತ್ತೆ, ವೈ ಈಕ್ವಲ್ ಟು 0 ಬರುತ್ತೆ. ದಟ್ ನಥಿಂಗ್ ಬಟ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐಯೋಟ ವೈ. ಎಕ್ಸ್ ಹತ್ರ 0, ವೈ ಹತ್ರ 0 ಪುಟ್ ಮಾಡಿದರೆ ಝೆಡ್ ಈಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ಸಿ ಆರ್ ಈಕ್ವೇಷನ್ ಕೂಡ ನೀವು ಅಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ, ಇಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐಯೋಟ ವಿ ಈಸ್ ಅನಲೈಟಿಕ್ ಅಂಡ್ ಯು ಈಸ್ ಈಕ್ವಲ್ ಟು ಎಕ್ಸ್, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇದಕ್ಕೆ ಸಿ ಆರ್ ಇಕ್ವೇಷನ್ಸ್ ನೀವು ಡೈರೆಕ್ಟ್ ಇದು ನೋಡಿ ರಿಯಲ್ ಪಾರ್ಟ್ ಕೊಟ್ಟಿದ್ದೀನಿ. ಇಮ್ಯಾಜಿನ್ ದೆನ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದ್ರಿಗೆ ಇಮ್ಯಾಜಿನರಿ ಇದನ್ನು ಚೆಕ್ ಮಾಡಿದರೆ ಸರಿಯಾಗುತ್ತೆ. ಓಕೆ, ಅರ್ಥ ಆಗ್ತಿದೆ. ಇಮ್ಯಾಜಿನರಿ ಪಾರ್ಟನ್ನು ಚೆಕ್ ಮಾಡೋಣ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಒಂದು ಕೆಲಸ ಮಾಡ್ಬೋದು, ಆಪ್ಷನ್ಸ್ನ ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ಸ್ನ ಚೆಕ್ ಮಾಡ್ಕೊಬೋದು. ಓಕೆ, ಇಲ್ಲಿ ನಮಗೆ ಇಮ್ಯಾಜಿನರಿ ಪಾರ್ಟು ಡೈರೆಕ್ಟಾಗಿ ಕೊಟ್ಟಿಲ್ಲ, ಅದರಿಂದ ಸಿ ಆರ್ ಇಕ್ವೇಷನ್ಸ್ನೇ ಅಪ್ಲೈ ಮಾಡೋಣ, ಸರಿಯಾಗುತ್ತೆ. ಯು ಎಕ್ಸ್ ಈಕ್ವಲ್ ಟು ವಿ ವೈ, ಓಕೆ, ಆ್ಯಂಡ್ ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್, ಇವೆರಡನ್ನೂ ಅಪ್ಲೈ ಮಾಡೋಣ. ಇಮ್ಯಾಜಿನರಿ ಪಾರ್ಟ್ ಏನು ಕೊಟ್ಟಿದ್ದಾನೆ ಎಕ್ಸ್, ಇದ್ರ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 1 ಬರುತ್ತೆ, ಕರೆಕ್ಟಾ. ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ 0 ಬರುತ್ತೆ. ಇವಾಗ ಫಸ್ಟ್ ಇಕ್ವೇಷನ್ ತೊಗೊಳ್ಳೋಣ, ಯು ಎಕ್ಸ್ ಈಸ್ ಈಕ್ವಲ್ ಟು ವಿ ವೈ. ಯು ಎಕ್ಸ್ ಏನು 1, ಓಕೆ, ದಟ್ ಈಸ್ ಈಕ್ವಲ್ ಟು ವಿ ವೈ. ಇದ್ರಿಗೆ ಇಂಟಿಗ್ರೇಷನ್ ಮಾಡಿ. ಓಕೆ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ವೈ. ಓಕೆ, ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಏನಿರುತ್ತೋ ಅದರ ವಿತ್ ರೆಸ್ಪೆಕ್ಟ್ ವೈ ಮಾಡಬೇಕು. ಇವಾಗ ನಿಮಗೆ ವಿ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಡಿ ವೈ. ಓಕೆ, ದಟ್ ಈಸ್ ಓಕೆ ಇಂಟಿಗ್ರೇಷನ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗಿದು ಇಂಟಿಗ್ರೇಷನ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು ವೈ ಬರುತ್ತೆ, ವೈ. ಓಕೆ, ಪ್ಲಸ್ ಇಲ್ಲಿ ನಮಗೆ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಇರೋದ್ರಿಂದ ಪೈ ಆಫ್ ಎಕ್ಸ್ ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟು ಯು ಆಫ್ ವೈ ಇದೆ. ಯು ಆಫ್ ವೈ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ನು 0 ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಈಕ್ವಲ್ ಟು 0. ಇದ್ರದ್ದು ಇಂಟಿಗ್ರೇಷನ್ ಮಾಡಿದರೆ ವಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇಂಟಿಗ್ರೇಷನ್ ಆಫ್ 0 ನೋಡಿ ಏನಾಗುತ್ತೆ, 0ನೇ ಬರುತ್ತೆ. ಇದು ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ ಇದು 0 ಬರುತ್ತೆ. ಓಕೆ, ಇವೆರಡನ್ನೂ ಈಕ್ವೇಟ್ ಮಾಡಿದರೆ 0 ಇಸ್ ಈಕ್ವಲ್ ಟು ವೈ ಪ್ಲಸ್ ಪೈ ಆಫ್ ಎಕ್ಸ್. ಓಕೆ, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಕೆಲಸ ಮಾಡೋಣ, ಒಂದು ನಿಮಿಷ. ಇಲ್ಲಾಂದರೆ ವಿ ಎಕ್ಸ್ ಈಕ್ವಲ್ ಟು 0. ವಿ ಅಂದರೆ ಏನು ಆಲ್ರೆಡಿ ಇದು ಗೊತ್ತಿದೆ. ಓಕೆ, ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿ ವಿತ್ ರೆಸ್ಪೆಕ್ಟ್ ಎಕ್ಸ್. ವಿ ಅಂದ್ರೇನು ವೈ ಪ್ಲಸ್ ಪೈ ಆಫ್ ಎಕ್ಸ್. ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ ವೈ ಅನ್ನೋದು 0. ಓಕೆ, ಪ್ಲಸ್ ಇದು ಪೈ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಬರುತ್ತೆ. ದಟ್ ಇಂಪ್ಲೈಸ್ ಪೈ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಮತ್ತು ಇಂಟಿಗ್ರೇಷನ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ ಪೈ ಆಫ್ ಎಕ್ಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಸಿ ಬರುತ್ತೆ. ಓಕೆ, ಆ್ಯಂಡ್
ಕಾಂಪ್ಲೆಕ್ಸ್ ಕಾಂಜುಗೇಟ್ ಅನ್ನೋದೇನು ಏನಕ್ಕೆ ಇರುತ್ತೆ, ಅದರಿಂದ ಸಿ ಇಸ್ ಈಕ್ವಲ್ ಟು 0 ತೊಗೊಳ್ರಿ. ಈ ಟರ್ಮ್ 0, ದೆನ್ ವಿ ಈಸ್ ಈಕ್ವಲ್ ಟು ವೈ ಬರುತ್ತೆ. ವಿ ಈಸ್ ಈಕ್ವಲ್ ಟು ವೈ, ಯು ಈಸ್ ಈಕ್ವಲ್ ಟು ಎಕ್ಸ್, ಅಂದರೆ ದೇರ್ ಫೋರ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐಯೋಟಾ ವೈ, ಸಾರಿ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐಯೋಟಾ ವಿ. ಯು ಅನ್ನೋದು ಎಕ್ಸು, ಐಯೋಟಾ ವಿ ಅನ್ನೋದು ವೈ. ಎಕ್ಸ್ ಪ್ಲಸ್ ಐಯೋಟಾ ವೈ ಅಂದರೆ ನಥಿಂಗ್ ಬಟ್ ಝೆಡ್ ಓನ್ಲಿ, ಎಫ್ ಆಫ್ ಝೆಡ್. ಓಕೆ, ಇದರಿಂದ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಝೆಡ್ ಪ್ಲಸ್ ಸಿ. ಓಕೆ, ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಈಸ್ ನೋವೇರ್ ಅನಲೈಟಿಕ್ ಅಂತೆ. ಯಾವ್ಯಾವ್ದು ಫಂಕ್ಷನ್ ನೋವೇರ್ ಅನಲೈಟಿಕ್ ನೋಡಿ, ಇದು ಪೊಲಿನಾಮಿಯಲ್ ಫಂಕ್ಷನ್ ಸೆಕೆಂಡ್ ಆಪ್ಷನ್. ಇಟ್ ಈಸ್ ಅನಲೈಟಿಕ್ ಎವ್ರಿವೇರ್. ಓಕೆ, ಇದರಿಂದ ಇದನ್ನು ಎಲಿಮಿನೇಟ್ ಮಾಡಿ. ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಈಸ್ ಆಲ್ಸೋ ಅನಲೈಟಿಕ್ ಎವ್ರಿವೇರ್, ಇದು ಕೂಡ ಎಲಿಮಿನೇಟ್ ಮಾಡಿ. ಇದು ಸೈನ್ ಝೆಡ್, ಇಟ್ ಈಸ್ ಆಲ್ಸೋ ಅನಲೈಟಿಕ್ ಎವ್ರಿವೇರ್, ಇದು ಕೂಡ ನಮಗೆ ಅನಲೈಟಿಕ್ ಆಗುತ್ತೆ. ಓಕೆ, ಅನಲೈಟಿಕ್ ಎವ್ರಿವೇರ್, ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ. ನಮ್ಗೆ ಓನ್ಲಿ ಇದು ಮಾತ್ರ ರಿಮೈನಿಂಗ್ ಝೆಡ್ ಇ ಪವರ್ ಆಫ್ ಝೆಡ್. ಇದನ್ನು ಪ್ರೂವ್ ಕೂಡ ಮಾಡ್ಬೋದು. ಹೆಂಗೆ ಪ್ರೂವ್ ಮಾಡ್ತೀರಾ ಅಂದರೆ, ಇಲ್ಲೇನು ಕೊಟ್ಟಿದ್ದಾರೆ ನಮಗೆ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಇಂಟು ರಿಯಲ್ ಪಾರ್ಟ್ ಆಫ್ ಝೆಡ್. ಅಂದರೆ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐಯೋಟಾ ವೈ, ಅಂದರೆ ಇದು ರಿಯಲ್ ಪಾರ್ಟು, ಇದು ಇಮ್ಯಾಜಿನರಿ ಪಾರ್ಟ್. ಅಂದರೆ ರಿಯಲ್ ಪಾರ್ಟ್ ಆಫ್ ಝೆಡ್ ಏನಾಗುತ್ತೆ, ಎಕ್ಸ್. ಓಕೆ, ದಟ್ ಮೀನ್ಸ್ ಝೆಡ್ ಇಂಟು ಎಕ್ಸ್ ಅಂತ ಬರ್ಕೊಳ್ಬೇಕಾದ್ರೆ ಎಫ್ ಆಫ್ ಝೆಡ್. ಇವಾಗ ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನೋದು ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಝೆಡ್ನ ಎಕ್ಸ್ ಪ್ಲಸ್ ಐಯೋಟಾ ವೈ ಇಂಟು ಎಕ್ಸ್, ಎಕ್ಸ್ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಐಯೋಟಾ ವೈ ಇಂಟು ಎಕ್ಸ್. ಓಕೆ, ಇದು ಎಫ್ ಆಫ್ ಝೆಡ್ ಬರುತ್ತೆ. ಇದರಲ್ಲಿ ಯು ಅನ್ನೋದೇನು ರಿಯಲ್ ಪಾರ್ಟ್ ಎಕ್ಸ್ ಸ್ಕ್ವೇರ್, ವಿ ಅನ್ನೋದು ಇಮ್ಯಾಜಿನರಿ ಪಾರ್ಟು ಎಕ್ಸ್ ವೈ. ಇದ್ರಿಗೆ ಪಾರ್ಷಿಯಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಯು ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ 2x, ಯು ವೈ ಫೈಂಡ್ ಔಟ್ ಮಾಡಿದರೆ 0, ವಿ ಎಕ್ಸ್ ಫೈಂಡ್ ಔಟ್ ಮಾಡಿದರೆ ವೈ ಬರುತ್ತೆ, ವಿ ವೈ ಫೈಂಡ್ ಔಟ್ ಮಾಡಿದರೆ ಎಕ್ಸ್ ಬರುತ್ತೆ. ಇವಾಗ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಪ್ಲೈ ಮಾಡಿದರೆ, ಸಿ ಆರ್ ಇಕ್ವೇಷನ್ಸ್ ಅಪ್ಲೈ ಮಾಡಿ. ಸಿ ಆರ್ ಇಕ್ವೇಷನ್ಸ್ ಅಪ್ಲೈ ಮಾಡಿ, ಯು ಎಕ್ಸ್ ಈಕ್ವಲ್ ಟು ವಿ ವೈ, ದಟ್ ಈಸ್ ನಥಿಂಗ್ ಬಟ್ ಯು ಎಕ್ಸ್ ಅಂದರೆ ಏನು 2x, ವಿ ವೈ ಏನು ಬಂದಿದೆ ವಿ ವೈ ಎಕ್ಸ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಕ್ವಲ್ ಟು 0. ಆ್ಯಂಡ್ ಸೆಕೆಂಡ್ ಇಕ್ವೇಷನ್ನು ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್, ದಟ್ ಇಂಪ್ಲೈಸ್ ಯು ವೈ ಅನ್ನೋದು 0 ಮೈನಸ್ ವಿ ಎಕ್ಸ್ ಅನ್ನೋದು ಮೈನಸ್ ವೈ, ದಟ್ ಈಸ್ ನಥಿಂಗ್ ಬಟ್ ವೈ ಈಸ್ ಈಕ್ವಲ್ ಟು 0. ಓಕೆ, ದೇರ್ ಫೋರ್ ಎಕ್ಸ್ ಕಾಮ ವೈ ಏನು ಬಂದಿದೆ 0, 0. ಓಕೆ, ದಟ್ ನಥಿಂಗ್ ಬಟ್ ವಾಟ್ ಝೆಡ್ ಈಸ್ ಈಕ್ವಲ್ ಟು 0. ಓಕೆ, ಝೆಡ್ ಈಸ್ ಈಕ್ವಲ್ ಟು 0. ಓಕೆ, ಇಟ್ ಈಸ್ ಅನಲೈಟಿಕ್ ಅಟ್ ಓನ್ಲಿ ಝೆಡ್ ಈಸ್ ಈಕ್ವಲ್ ಟು 0 ಬರುತ್ತೆ. ಈ ಪಾಯಿಂಟ್ ಹತ್ರ ಮಾತ್ರ ಇದು ಅನಲೈಟಿಕ್ ಆಗುತ್ತೆ, ಇನ್ಯಾವ ಪಾಯಿಂಟ್ ಹತ್ರ ಅನಲೈಟಿಕ್ ಆಗಲ್ಲ. ಓಕೆ, ಇದೇ ಕರೆಕ್ಟ್ ನಮಗೆ. ಓಕೆ, ಇಟ್ ಈಸ್ ಅನಲೈಟಿಕ್. ಓಕೆ, ಅಟ್ ಝೆಡ್, ಅನಲೈಟಿಕ್ ಓನ್ಲಿ ಅಟ್ ಝೆಡ್ ಈಸ್ ಈಕ್ವಲ್ ಟು 0. ಓಕೆ, ಅದರಿಂದ ನೋಡಿ, ಓನ್ಲಿ ಒಂದು ಪಾಯಿಂಟ್ ಹತ್ರ ನಮಗೆ ಅನಲೈಟಿಕ್ ಆಗ್ತದೆ ಸಾಲದು. ಥ್ರೂಔಟ್ ಕಾಂಪ್ಲೆಕ್ಸ್ ಪೈನಲ್ಲಿ ಇದು ನಮಗೆ ಅನಲೈಟಿಕ್ ಆಗಬೇಕಾಗುತ್ತೆ. ಓಕೆ, ಅನಲೈಟಿಕ್ ಅನ್ನೋದಕ್ಕನ ವರ್ಡ್ ಡಿಫ್ರೆನ್ಷಿಯಬಲ್ ಅಂದರೆ ಯೂಸ್. ಓಕೆ, ಇಟ್ ಈಸ್ ಓನ್ಲಿ ಅಟ್ ಝೆಡ್ ಈಸ್ ಈಕ್ವಲ್ ಟು 0 ಹತ್ರ ಮಾತ್ರ ಇದು ಅನಲೈಟಿಕ್ ಆಗುತ್ತೆ. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟು ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ದಿಸ್ ಅನಲೈಟಿಕ್ ಇನ್ ಸಿ. ಸಪೋಸ್ ರಿಯಲ್ ಪಾರ್ಟ್ ಈಕ್ವಲ್ ಟು ಇಮ್ಯಾಜಿನರಿ ಪಾರ್ಟ್, ದೆನ್ ಎಫ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ಇದು ನೆನಪಿಟ್ಕೊಳ್ಳಿ. ಓಕೆ, ಏನಾದರೂ ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟ್ ಎರಡು ಈಕ್ವಲ್ ಇದೆ ಅಂದ್ಕೊಳ್ಳಿ, ದಟ್ ನಥಿಂಗ್ ಬಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಫಂಕ್ಷನ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಈ ಕ್ವಶನ್ ನೋಡಿ, ಲೆಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಯು ಪ್ಲಸ್ ಐಯೋಟಾ ವಿ ಬಿ ಅನಲೈಟಿಕ್ ಅಂಡ್ ಸಪೋಸ್ ಯು ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್, ದೆನ್ ಎಫ್ ಆಫ್ ಝೆಡ್ ಈಸ್. ಓಕೆ, ಇದನ್ನು ನೀವು ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದು. ಜಸ್ಟ್ ಚೆಕ್ ಯು ಎಕ್ಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು
ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ಸಿ ಆರ್ ಇಕ್ವೇಷನ್ಸ್ನ ಚೆಕ್ ಮಾಡಿ ಪ್ರತಿಯೊಂದು. ಇದು ರಿಯಲ್ ಪಾರ್ಟ್ ಕೊಟ್ಟಿದ್ದಾನೆ, ಇಲ್ಲಿರೋದು ಇಮ್ಯಾಜಿನರಿ ಪಾರ್ಟ್ಸ್. ಓಕೆ, ಅರ್ಥ ಆಗ್ತಿದೆಯಾ? ನಮಗೂ ರಿಯಲ್ ಪಾರ್ಟ್, ಈ ರಿಯಲ್ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಯುನಿಕ್ ಇರುತ್ತೆ. ಕರೆಕ್ಟ್, ಹಾರ್ಮೋನಿಕ್ ಕಾಂಜುಗೇಟು ಯುನಿಕ್ ಇರುತ್ತೆ. ಅದರಿಂದ ಇದರಲ್ಲಿ ಯಾವುದೋ ಒಂದು ಆಪ್ಷನ್ ನಿಮ್ಗೆ ಕರೆಕ್ಟ್ ಇರುತ್ತೆ. ಇದು ಮೆಥಡ್ 1. ಇದು ನೀವು ಚೆಕ್ ಮಾಡಿ. ಮೆಥಡ್ 2 ನಿಮಗೆ ಹೇಳ್ತೀನಿ. ಮೆಥಡ್ 2 ಏನು, ಇನ್ನೊಂದು ಮೆಥಡ್ ಕೂಡ ಇದೆ ನಿಮಗೆ. ಏನು, ಮಿಲ್ನೆ ಥಾಮ್ಸನ್ ಮೆಥಡ್. ನಾನು ಪ್ರೀವಿಯಸ್ಸಲ್ಲಿ ಒಂದು ಮೆಥಡ್ ಹೇಳಿದ್ದೆ ನಿಮಗೆ. ಓಕೆ, ಲೈಕ್ ಸಿ ಆರ್ ಇಕ್ವೇಷನ್ಸ್ನ ಯೂಸ್ ಮಾಡಿ ಡೈರೆಕ್ಟಾಗಿ ಮಾಡೋದು. ಅದಲ್ದಿರ ಇನ್ನೊಂದು ಮೆಥಡ್ ಇದೆ, ಮಿಲ್ನೆ ಥಾಮ್ಸನ್ ಮೆಥಡ್ ಅಂತ ಬರುತ್ತೆ ನಿಮಗೆ. ಅದನ್ನು ಕೂಡ ಕವರ್ ಮಾಡ್ತೀನಿ, ನಿಮಗೆ ಯೂಸ್ ಆಗುತ್ತೆ. ಈ ಕ್ವಶನ್ಗೆ ನಾನು ಆ ಮೆಥಡ್ ಕೂಡ ಕವರ್ ಮಾಡ್ತಾ ಇದ್ದೀನಿ, ಮಿಲ್ನೆ ಥಾಮ್ಸನ್ ಮೆಥಡ್ ಕೂಡ. ಮಿಲ್ನೆ ಥಾಮ್ಸನ್ ಮೆಥಡ್ ಏನು, ಎಫ್ ಆಫ್ ಝೆಡ್ ಅನ್ನೋದೇನು ಯು ಪ್ಲಸ್ ಅಯೋಟ ವಿ. ಕರೆಕ್ಟಾ? ಇದ್ರಿಗೇನು ಮಾಡ್ತೀನಿ, ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಎಫ್ ಡ್ಯಾಶ್ ಆಫ್ ಝೆಡ್ ಅಂತ ಬರ್ಕೊಳ್ಳಿ. ಡೆಲ್ ಯು ಬೈ ಡೆಲ್ ಎಕ್ಸ್ ಮೈನಸ್ ಅಯೋಟ ಡೆಲ್. ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ನಿಮಿಷ ಇರಿ. ಇವಾಗ ವಿತ್ ರೆಸ್ಪೆಕ್ಟ್ ಟು ಒಂದು ನಿಮಿಷ, ಇದನ್ನೇನು ಮಾಡ್ತೀವಿ ಅಂದರೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಪ್ಲಸ್ ಅಯೋಟ ವಿ ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಯು ಎಕ್ಸ್ ಪ್ಲಸ್ ಅಯೋಟ ವಿ ಎಕ್ಸ್ ಪ್ಲಸ್ ಅಲ್ಲಿ ನೀವೇನು ರಿಪ್ಲೇಸ್ ಮಾಡ್ತೀರ ಅಂದರೆ ಮೈನಸ್ ಆಫ್ ಯು ವೈ ರಿಪ್ಲೇಸ್ ಮಾಡಿ ಬೈ ಸಿ ಆರ್ ಇಕ್ವೇಷನ್ಸ್. ಓಕೆ, ಅರ್ಥ ಆಗ್ತಿದೆಯಾ? ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ದೀನಿ, ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಈಗ ಬರುತ್ತೆ. ಓಕೆ, ನೆಕ್ಸ್ಟು ಯು ಎಕ್ಸ್ ಮೈನಸ್ ಆಫ್ ಅಯೋಟ ಯು ವೈ ಮಾಡಿ. ಯಾಕಂದರೆ ಇಲ್ಲಿ ರಿಯಲ್ ಪಾರ್ಟ್ ಕೊಟ್ಟಿದ್ದಾನೆ. ಇಮ್ಯಾಜಿನರಿ ಪಾರ್ಟ್ ಕೊಟ್ಟರೆ ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಓಕೆ, ಇದು ಕ್ಲಿಯರ್ ಆಯಿತು. ಅಂದರೆ ವಿ ಬರೋ ಥರ ನೋಡ್ಕೊಬೇಕಾಗುತ್ತೆ. ಜಸ್ಟ್ ಇಲ್ಲಿ ನಾನು ಇನ್ನು ಎಲ್ಲ ಟರ್ಮ್ಸು ಯು ಅಲ್ಲೇ ಇರೋ ಥರ ಇಟ್ಕೊತಾ ಇದ್ದೀನಿ. ಅದೇ ಇಮ್ಯಾಜಿನರಿ ಕೊಟ್ಟಿದ್ದರೆ ಎಲ್ಲ ಟರ್ಮ್ಸು ಇನ್ ಟರ್ಮ್ಸ್ ಆಫ್ ವಿ ಅಲ್ಲಿರೋ ಥರ ನೋಡ್ಕೊಬೇಕು ಬೈ ಯೂಸಿಂಗ್ ಸಿ ಆರ್ ಇಕ್ವೇಷನ್ಸ್. ಇವೆರಡು ಯೂಸ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡಬೇಕು. ಅರ್ಥ ಆಗ್ತದೆ? ನಾನೇನು ಮಾಡಿದ್ದೀನಿ ಇಲ್ಲಿ, ವಿ ಎಕ್ಸ್ ಪ್ಲೇಸಲ್ಲಿ ಬೈ ಯೂಸಿಂಗ್ ದಿಸ್ ಸಿ ಇಕ್ವೇಷನ್ ಇದನ್ನು ಮೈನಸ್ ಯು ಐ ಅಂತ ಬರ್ಕೊಂಡು ಹಿಂಗೆ ಬರುತ್ತೆ. ಇವಾಗ ಯು ಎಕ್ಸ್ ಅಂದರೆ ಏನು, ಯು ಎಕ್ಸ್ ಅಂದರೆ ಇದು ಫೈಂಡ್ ಔಟ್ ಮಾಡಿ. ಯು ಎಕ್ಸ್ ಏನು ಬರುತ್ತೆ, 3x² ಮೈನಸ್ 3y². ಯು ವೈ ಏನು ಬರುತ್ತೆ, ಮೈನಸ್ 6xy ಬರುತ್ತೆ. ಇದನ್ನು ಇಲ್ಲಿ ರಿಪ್ಲೇಸ್ ಮಾಡಿ 3x² ಮೈನಸ್ 3y² ಮೈನಸ್ ಅಯೋಟ ಮೈನಸ್ 6xy. ದಟ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ 3x² ಮೈನಸ್ 3y² ಮೈನಸ್ ಮೈನಸ್ ಪ್ಲಸ್ 6 ಅಯೋಟ 6xy ಬರುತ್ತೆ. ಇದು ಎಫ್ ಡ್ಯಾಶ್ ಆಫ್ ಝೆಡ್. ಓಕೆ, ಇಷ್ಟು ಬರುತ್ತೆ ನಮಗೆ. ಕರೆಕ್ಟಾ? ಇವಾಗ ಏನು ಮಾಡಬೇಕು, ಇದನ್ನೇನು ಮಾಡಬೇಕಂದ್ರೆ ಇವಾಗ ಏನು ಮಾಡಬೇಕು ಅಂದರೆ, ಎಕ್ಸ್ ಹತ್ರ ಝೆಡ್ ತೊಗೊಳ್ಳಿ. ಓಕೆ, ಸಬ್ಸ್ಟ್ಯೂಟ್ ಎಕ್ಸ್ ಹತ್ರ ಝೆಡ್ ಆ್ಯಂಡ್ ವೈ ಹತ್ರ 0 ತೊಗೊಳ್ಳಿ. ಓಕೆ, ಇದೇನು ಬರುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಝೆಡ್, ಎಕ್ಸ್ ಹತ್ರ ಝೆಡ್ ತೊಗೊಳ್ಳಿ 3z². ಓಕೆ, ವೈ ಹತ್ರ 0 ಇಷ್ಟು ಬರುತ್ತೆ. ಇನ್ನೆಲ್ಲ ರಿಮೈನಿಂಗ್ ಎಲ್ಲ 0 ಆಗುತ್ತೆ. ಇವಾಗ ಇದ್ರಿಗೆ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಏನು ಬರುತ್ತೆ, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು 3z³ ಪ್ಲಸ್ ಕಾನ್ಸ್ಟೆಂಟ್ ಸಿ. 3 ಕ್ಯಾನ್ಸಲ್, ವಿ ಗೆಟ್ z³ ಪ್ಲಸ್ ಸಿ ಎಫ್ ಆಫ್ ಝೆಡ್. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದು ಈ ಮೆಥಡ್ ಕೂಡ ನೀವು ಮಾಡ್ಬೋದು. ಇದು ಮಿಲ್ನೆ ಥಾಮ್ಸನ್ ಮೆಥಡ್ ಅಂತ ಕರಿತೀವಿ. ಕರೆಕ್ಟಾಗಿ ನೋಡಿ. ಸಪೋಸ್ ಏನಾದರೂ ರಿಯಲ್ ಪಾರ್ಟ್ ಕೊಟ್ಟಿದ್ದರೆ ಬೈ ಯೂಸಿಂಗ್ ಸಿ ಆರ್ ಇಕ್ವೇಷನ್ಸ್ ಹೀಗೆ ಚೇಂಜ್ ಮಾಡ್ಕೊಳ್ಳಿ. ಅದೇ ಇಮ್ಯಾಜಿನರಿ ಪಾರ್ಟ್ ಕೊಟ್ಟಿದ್ದರೆ ಇನ್ ಟರ್ಮ್ಸ್ ಆಫ್ ವಿ ಎಲ್ ಕನ್ವರ್ಟ್ ಮಾಡ್ಕೊಳ್ಳಿ ಎಲ್ಲ. ಓಕೆ, ಯು ಎಲ್ ಇರೋದ್ರಿಂದ ಎಲ್ಲ ಇದನ್ನು ಬೈ ಯೂಸಿಂಗ್ ಸಿ ಆರ್ ಇಕ್ವೇಷನ್ಸ್ ಇನ್ ಟರ್ಮ್ಸ್ ಆಫ್ ಯು ಅಲ್ಲೇ ಬರ್ಕೊಂಡಿದ್ದೀನಿ. ಅದೇ ವಿ ಕೊಟ್ಟಿದ್ದರೆ ಇನ್ ಟರ್ಮ್ಸ್ ಆಫ್ ವಿ ಅಲ್ಲೇ ಬರ್ಕೊಬೇಕು. ಎಲ್ಲ ಬರ್ಕೊಂಡು ಇದನ್ನು ಹೀಗೆ ಪ್ರಾಸೆಸ್ ಎಲ್ಲ ಸೇಮ್, ಮತ್ತು ಪ್ರಾಸೆಸ್ ಎಲ್ಲೂ ಚೇಂಜ್ ಇಲ್ಲ, ಪ್ರಾಸೆಸ್ ಆಲ್ ಸೇಮ್. ಓಕೆ, ಎಲ್ಲ ಇದೇ ಇರುತ್ತೆ, ಮಾಡ್ಕೊಳ್ಳಿ, ಸೇಮ್ ಬರುತ್ತೆ. ಓಕೆ, ಇಷ್ಟು ಸಮ್ ಇಂಪಾರ್ಟೆಂಟ್ ಕ್ವಶನ್ಸು. ಇನ್ನೂ ತುಂಬ ಕ್ವಶನ್ಸ್ ಇದ್ದಾವೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಅದನ್ನು ಡಿಸ್ಕಸ್ ಮಾಡಬೇಕು. ಆ್ಯಕ್ಚುಲಿ ಇನ್ನೂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇರೋದ್ರಿಂದ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ. ಓಕೆ, ಓಕೆ, ಇಷ್ಟು
ನಿಮಗೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.